2026 ಯುಗಾದಿ ಫಲಿತಾಂಶ. ಧನು ರಾಶಿಯವರ ಕೈ ಸೇರಲಿದೆ ಕೋಟಿ ಕೋಟಿ ಹಣ. ಆದರೆ ಅರ್ಧಾಷ್ಟಮ ಶನಿಯ ಕಾಟ ಹೇಗಿರಲಿದೆ? ಆದಾಯ ಹೆಚ್ಚಿದ್ದರೂ ನೆಮ್ಮದಿ ಯಾಕೆ ಕಡಿಮೆ? ಈ ವಿಡಿಯೋ ನೋಡಿ. 2026 ಮಾರ್ಚ್ 19ರಂದು ಅತ್ಯಂತ ವೈಭವದಿಂದ ಪ್ರವೇಶಿಸಲಿರುವ ಶ್ರೀ ಪರಾಭವ ನಾಮ ಸಂವತ್ಸರದಲ್ಲಿ ಧನು ರಾಶಿಯವರ ಜಾತಕದ ಗತಿ, ಗ್ರಹಗಳ ಸಂಚಾರ ಮತ್ತು ಅವರು ಅನುಭವಿಸಲಿರುವ ಶುಭಾಶುಭ ಫಲಿತಾಂಶಗಳು ಹೇಗಿರಲಿವೆ ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಧನು ರಾಶಿಗೆ ಒಂದು ವಿಶಿಷ್ಟವಾದ ಸ್ಥಾನವಿದೆ. ಇದು ದೇವಗುರುವಾದ ಗುರು ಗ್ರಹದ ಸ್ವಕ್ಷೇತ್ರ. ನಕ್ಷತ್ರಗಳ ಪರವಾಗಿ ನೋಡುವುದಾದರೆ ಮೂಲ ನಕ್ಷತ್ರದ 4 ಪಾದಗಳು, ಪೂರ್ವಾಷಾಢ ನಕ್ಷತ್ರದ 4 ಪಾದಗಳು ಮತ್ತು ಉತ್ತರಾಷಾಢ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿದವರು ಈ ಧನುರಾಶಿಯ ಅಡಿಯಲ್ಲಿ ಬರುತ್ತಾರೆ. ಗುರಿಯತ್ತ ನುಗ್ಗುವ ಬಾಣದಂತೆ ಇವರು ನಿರಂತರ ಶ್ರಮಿಸುತ್ತಾ ಅತ್ಯಂತ ಧರ್ಮಬದ್ಧವಾಗಿ ಜೀವಿಸಲು ಇಷ್ಟಪಡುತ್ತಾರೆ. ಈ ನೂತನ ಪರಾಭವ ನಾಮ ಸಂವತ್ಸರದಲ್ಲಿ ಧನುರಾಶಿಯವರ ವಾರ್ಷಿಕ ಪಂಚಾಂಗದ ಅಂಕಿಅಂಶಗಳನ್ನು ಗಮನಿಸಿದರೆ ಆದಾಯವು 14ರಷ್ಟಿದ್ದು ವ್ಯಯವು 11ರಷ್ಟಿದೆ. ಇದು ಅದ್ಭುತವಾದ ಧನ ಹರಿವನ್ನು ಸೂಚಿಸುತ್ತಿದೆ. ಸಮಾಜದಲ್ಲಿ ಗೌರವ ಮರ್ಯಾದೆಗಳನ್ನು ಸೂಚಿಸುವ ರಾಜಪೂಜ್ಯವು 5 ಆಗಿದ್ದು ಅವಮಾನವು 6 ಆಗಿ ಗೋಚರಿಸುತ್ತಿದೆ. ಆದರೆ ದೀರ್ಘಕಾಲದ ಗ್ರಹಗಳ ಸಂಚಾರವನ್ನು ಗಮನಿಸಿದರೆ ಗುರು ಭಗವಾನನು ಈ ವರ್ಷ ಅಷ್ಟಮ ಮತ್ತು ಭಾಗ್ಯಸ್ಥಾನಗಳಲ್ಲಿ ಸಂಚರಿಸುತ್ತಿದ್ದರೆ, ಕರ್ಮಕಾರಕನಾದ ಶನಿಯು ಚತುರ್ಥ ಸ್ಥಾನದಲ್ಲಿ ಅಂದರೆ ಅರ್ಧಾಷ್ಟಮ ಶನಿಯಾಗಿ ಸಂಚರಿಸುತ್ತಿದ್ದಾನೆ. ರಾಹುಕೇತುಗಳು ಡಿಸೆಂಬರ್ ವರೆಗೆ ತೃತೀಯ ಮತ್ತು ಭಾಗ್ಯ ಸ್ಥಾನಗಳಲ್ಲಿದ್ದು ಆನಂತರ ದ್ವಿತೀಯ ಮತ್ತು ಅಷ್ಟಮ ಸ್ಥಾನಗಳಿಗೆ ಬದಲಾಗುತ್ತಾರೆ. ಈ ಗ್ರಹ ಸ್ಥಿತಿಗಳನ್ನು ಗಮನಿಸಿದರೆ ಆದಾಯವು ಹೇರಳವಾಗಿದ್ದರೂ ಅರ್ಧಾಷ್ಟಮ ಶನಿ ಮತ್ತು ಅಷ್ಟಮ ಗುರುವಿನ ಪ್ರಭಾವದಿಂದಾಗಿ ಧನು ರಾಶಿಯವರು ಈ ವರ್ಷ ಪ್ರತಿ ಹೆಜ್ಜೆಯನ್ನು ಅತ್ಯಂತ ಎಚ್ಚರಿಕೆಯಿಂದ ಇಡಬೇಕಾದ ಸಮಯ ಎಂದು ಸ್ಪಷ್ಟವಾಗುತ್ತದೆ. ವೃತ್ತಿ, ವ್ಯವಹಾರ ಮತ್ತು ಆರ್ಥಿಕ ವಿಷಯಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದರೆ ಆದಾಯವು 14 ಆಗಿರುವುದರಿಂದ ನಿಮಗೆ ಹಣಕ್ಕೆ ಯಾವುದೇ ಕೊರತೆ ಇರುವುದಿಲ್ಲ. ಆದರೆ ವ್ಯಯವು ಕೂಡ 11 ಆಗಿರುವುದರಿಂದ ಹಣ ಎಷ್ಟು ವೇಗವಾಗಿ ಬರುತ್ತದೆಯೋ ಅಷ್ಟೇ ವೇಗವಾಗಿ ಖರ್ಚಾಗುತ್ತಾ ಇರುತ್ತದೆ. ಮುಖ್ಯವಾಗಿ ಕುಟುಂಬದಲ್ಲಿ ಶುಭ ಕಾರ್ಯಗಳಿಗಾಗಿ ಅಥವಾ ಇತರರಿಗೆ ಸಹಾಯ ಮಾಡಲು ವಿಪರೀತವಾಗಿ ಖರ್ಚು ಮಾಡಿಬಿಡುತ್ತೀರಿ. ಭವಿಷ್ಯದ ಅಗತ್ಯಗಳಿಗಾಗಿ ಕೈಯಲ್ಲಿ ನಗದು ಹಣವನ್ನು ಇಟ್ಟುಕೊಳ್ಳುವುದು ಹಾಗೂ ಮಾಸಿಕ ಇಎಂಐಗಳನ್ನು ಸರಿಯಾದ ಸಮಯಕ್ಕೆ ಪಾವತಿಸಲು ಸೂಕ್ತ ಯೋಜನೆ ರೂಪಿಸಿಕೊಳ್ಳುವುದು ಈ ವರ್ಷ ಬಹಳ ಮುಖ್ಯ. ಯಾರಿಗಾದರೂ ಸಾಲ ಕೊಡುವುದು, ಜೂಜು ಅಥವಾ ಬೆಟ್ಟಿಂಗ್ನಂತಹ ಸುಲಭದ ಹಣದ ಕಡೆಗೆ ಆಕರ್ಷಿತರಾಗುವುದು ಅಥವಾ ಯಾರಿಗಾದರೂ ಶ್ಯೂರಿಟಿ ಸಹಿ ಮಾಡುವುದನ್ನು ಈ ಪರಾಭವ ನಾಮ ಸಂವತ್ಸರದಲ್ಲಿ ಅಪ್ಪಿತಪ್ಪಿಯೂ ಮಾಡಬಾರದು. ಇನ್ನು ಉದ್ಯೋಗಸ್ಥರಿಗೆ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗಿರುತ್ತದೆ. ಇರುವಲ್ಲೇ ಕಷ್ಟಪಟ್ಟು ಕೆಲಸ ಮಾಡಬೇಕೇ ಹೊರತು ಪ್ರಮೋಷನ್ಗಳಿಗಾಗಿ ಹಂಬಲಿಸುವುದು ಅಥವಾ ಇದ್ದಕ್ಕಿದ್ದಂತೆ ಕೆಲಸ ಬದಲಾಯಿಸುವುದು ಅಷ್ಟೇನೂ ಶ್ರೇಯಸ್ಕರವಲ್ಲ. ವ್ಯಾಪಾರಸ್ಥರಿಗೆ ಈ ವರ್ಷ ಲಾಭಗಳಿಗಿಂತ ರೋಟೇಷನ್ ಮೇಲೆ ಹೆಚ್ಚು ಗಮನ ಹರಿಸುವುದು ಒಳ್ಳೆಯದು. ಮುಖ್ಯವಾಗಿ ವರ್ಷದ ದ್ವಿತೀಯಾರ್ಧವು ಇವರಿಗೆ ಹೆಚ್ಚು ಅನುಕೂಲಕರವಾಗಿರುತ್ತದೆ. ಸಿನಿಮಾ, ಕಲಾರಂಗದಲ್ಲಿ ಇರುವವರಿಗೆ ಮತ್ತು ರಾಜಕಾರಣಿಗಳಿಗೆ ಈ ವರ್ಷ ಅನುಕೂಲಕರ ಫಲಿತಾಂಶಗಳು ಬರುತ್ತವೆ. ರೈತರಿಗೆ ಮಿಶ್ರ ಫಲಿತಾಂಶಗಳು ಗೋಚರಿಸುತ್ತಿವೆ. ಆದ್ದರಿಂದ ಹೂಡಿಕೆಗಳ ವಿಷಯದಲ್ಲಿ ಬಹಳ ಜಾಗರೂಕತೆಯಿಂದ ವ್ಯವಹರಿಸಬೇಕು. ಒಂದು ಮಾತಿನಲ್ಲಿ ಹೇಳಬೇಕೆಂದರೆ ಈ ವರ್ಷ ನೀವು ಯಾವುದೇ ಕ್ಷೇತ್ರದಲ್ಲಿರಲಿ ರಿಸ್ಕ್ ಎಂಬ ಪದದಿಂದ ಎಷ್ಟು ದೂರವಿದ್ದರೆ ಅಷ್ಟು ಒಳ್ಳೆಯದು. ವೈಯಕ್ತಿಕ ಮತ್ತು ಕುಟುಂಬ ಜೀವನದ ವಿಷಯಕ್ಕೆ ಬಂದರೆ ಗುರುಬಲ ಕಡಿಮೆಯಾಗುವುದು ಮತ್ತು ಅರ್ಧಾಷ್ಟಮ ಶನಿಯ ಪ್ರಭಾವದಿಂದಾಗಿ ಜೂನ್ ನಂತರ ಕುಟುಂಬದಲ್ಲಿ ಸಣ್ಣ ಪುಟ್ಟ ಮಾತುಕತೆ ಅಥವಾ ವಿವಾದಗಳು ಬರುವ ಸಾಧ್ಯತೆಯಿದೆ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಬಲವಾದ ಯೋಗಗಳು ಇದ್ದರೆ ಮಾತ್ರ ಹೊಸ ವಿವಾಹ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ. ಇಲ್ಲದಿದ್ದರೆ ಸ್ವಲ್ಪ ವಿಳಂಬವಾಗುವ ಸೂಚನೆಗಳಿವೆ. ಸಂತಾನಕ್ಕಾಗಿ ವೈದ್ಯಕೀಯ ವಿಧಾನಗಳನ್ನು ಅಂದರೆ ಐವಿಎಫ್ ನಂತಹವುಗಳನ್ನು ಆಶ್ರಯಿಸುವವರು ಈ ವರ್ಷ ಕಾದು ನೋಡುವುದು ಒಳ್ಳೆಯದು. ಮಕ್ಕಳ ವರ್ತನೆ ಸ್ವಲ್ಪ ಹಠಮಾರಿತನದಿಂದ ಕೂಡಿದ್ದರೂ ತಾಳ್ಮೆಯಿಂದ ವ್ಯವಹರಿಸಬೇಕು.
ಹಾಗೆಯೇ ಮನೆಯಲ್ಲಿನ ಹಿರಿಯರ ಮತ್ತು ಪೋಷಕರ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ವಿದ್ಯಾರ್ಥಿಗಳಿಗೆ ಈ ವರ್ಷ ಮಿಶ್ರ ಫಲಿತಾಂಶಗಳಿರುತ್ತವೆ. ಓದಿದ್ದು ನೆನಪಿಲ್ಲದಿರುವುದು ಅಥವಾ ಓದಿನ ಮೇಲೆ ಏಕಾಗ್ರತೆ ಕಡಿಮೆಯಾಗುವುದು ಸಹಜವಾಗಿ ನಡೆಯುತ್ತದೆ. ಆದ್ದರಿಂದ ಕಳೆದ ವರ್ಷಕ್ಕಿಂತ ಈ ಬಾರಿ ಹೆಚ್ಚು ಕಷ್ಟಪಡಬೇಕು. ಆದರೆ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವ ವಿದ್ಯಾರ್ಥಿಗಳ ಪ್ರಯತ್ನಗಳು ಮಾತ್ರ ಅದ್ಭುತವಾಗಿ ಸಫಲವಾಗುತ್ತವೆ. ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಈ ವರ್ಷ ಯಾವುದೇ ಪರಿಸ್ಥಿತಿಯಲ್ಲೂ ನಿರ್ಲಕ್ಷ್ಯ ಸಲ್ಲದು. ಕೆಲಸದ ಒತ್ತಡದಿಂದಾಗಿ ನಿದ್ರಾಹೀನತೆ, ನರಗಳು, ಸೊಂಟ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಅನಗತ್ಯವಾಗಿ ತೂಕ ಹೆಚ್ಚಾಗುವಂತಹ ಕಿರಿಕಿರಿಗಳು ಉಂಟಾಗುತ್ತವೆ. ಆದ್ದರಿಂದ ಸಾತ್ವಿಕ ಆಹಾರ ಸೇವಿಸುತ್ತಾ ಯೋಗ ಅಥವಾ ಧ್ಯಾನ ಮಾಡುವುದನ್ನು ರೂಢಿಸಿಕೊಳ್ಳಬೇಕು. ವಿದೇಶದಲ್ಲಿ ನೆಲೆಸಿರುವ ಧನು ರಾಶಿಯವರಿಗೆ ಆರ್ಥಿಕವಾಗಿ ಚೆನ್ನಾಗಿದ್ದರೂ ಮಾನಸಿಕ ಪ್ರಶಾಂತತೆ ಕಡಿಮೆಯಾಗುತ್ತದೆ. ಇನ್ನು ಕೋರ್ಟ್ ವ್ಯವಹಾರಗಳಲ್ಲಿ ತೀರ್ಪುಗಳು ಬರುವುದು ಸ್ವಲ್ಪ ವಿಳಂಬವಾಗಬಹುದು. ಈ ಪರಾಭವ ನಾಮ ಸಂವತ್ಸರದಲ್ಲಿ ಧನು ರಾಶಿಯ 3 ನಕ್ಷತ್ರಗಳ ನಿರ್ದಿಷ್ಟ ಫಲಿತಾಂಶಗಳನ್ನು ಗಮನಿಸಿದರೆ ಮೂಲ ನಕ್ಷತ್ರದವರಿಗೆ ಕುಟುಂಬದಲ್ಲಿ ಅದ್ಭುತವಾದ ಸೌಖ್ಯ ಲಭಿಸುತ್ತದೆ. ಬಂಧು ಮಿತ್ರರೊಂದಿಗೆ ಆನಂದವಾಗಿ ಕಳೆಯುತ್ತಾರೆ. ಸಮಾಜದಲ್ಲಿ ಗೌರವ ಮರ್ಯಾದೆಗಳು ಹೆಚ್ಚಾಗುತ್ತವೆ. ಆದರೆ ಅನಿರೀಕ್ಷಿತ ಧನ ನಷ್ಟ ಅಥವಾ ಸ್ಥಾನ ಬದಲಾವಣೆಯಾಗುವ ಸಾಧ್ಯತೆಯಿದೆ. ಪೂರ್ವಾಷಾಢ ನಕ್ಷತ್ರದವರಿಗೆ ಪ್ರಯಾಣಗಳಿಂದಾಗಿ ದೈಹಿಕ ಶ್ರಮ ಮತ್ತು ಮಾನಸಿಕ ಆಯಾಸ ಹೆಚ್ಚಾಗುತ್ತದೆ. ಆದಾಗ್ಯೂ ಕುಟುಂಬ ಸದಸ್ಯರ ಪೂರ್ಣ ಸಹಕಾರ ಲಭಿಸುತ್ತದೆ. ನೂತನ ಪ್ರಯತ್ನಗಳು ಸಫಲವಾಗುತ್ತವೆ. ಇನ್ನು ಉತ್ತರಾಷಾಢ ನಕ್ಷತ್ರದ ಮೊದಲ ಪಾದದವರಿಗೆ ಆರ್ಥಿಕ ಇಬ್ಬಂದಿಗಳು ಮತ್ತು ದೂರ ಪ್ರಯಾಣಗಳು ಗೋಚರಿಸುತ್ತಿವೆ. ವಸ್ತುಗಳ ಭದ್ರತೆಯ ವಿಷಯದಲ್ಲಿ ಇವರು ಬಹಳ ಜಾಗರೂಕರಾಗಿರಬೇಕು. ಈ ವರ್ಷದಲ್ಲಿ ಎದುರಾಗುವ ಅರ್ಧಾಷ್ಟಮ ಶನಿ ಮತ್ತು ಅಷ್ಟಮ ಗುರು ಗ್ರಹ ದೋಷಗಳನ್ನು ಹೋಗಲಾಡಿಸಿ ಅದ್ಭುತ ಫಲಿತಾಂಶಗಳನ್ನು ಪಡೆಯಲು ಧನು ರಾಶಿಯವರು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಕೆಲವು ಪರಿಹಾರಗಳನ್ನು ಪಾಲಿಸಬೇಕು. ಪ್ರತಿ ಮಂಗಳವಾರ ಉಪವಾಸ ವ್ರತವನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಹಾಗೆಯೇ ಗುರುಗ್ರಹದ ಅನುಗ್ರಹಕ್ಕಾಗಿ ಪ್ರತಿ ಗುರುವಾರ ನವಗ್ರಹಗಳ ಬಳಿ ಗುರು ಭಗವಾನನಿಗೆ ಕಡಲೆಕಾಳಿನ ಮಾಲೆ ಹಾಕಿ 108 ಪ್ರದಕ್ಷಿಣೆ ಮಾಡಬೇಕು. ಅರ್ಧಾಷ್ಟಮ ಶನಿಯ ಕಷ್ಟಗಳು ದೂರವಾಗಲು ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ 108 ಪ್ರದಕ್ಷಿಣೆ ಮಾಡುವುದು ಅತ್ಯಂತ ಶ್ರೇಯಸ್ಕರ. ಆರೋಗ್ಯ ಅಥವಾ ವಯಸ್ಸು ಸಹಕರಿಸದವರು ಪ್ರದಕ್ಷಿಣೆಗಳ ಬದಲಿಗೆ ಸ್ವಾಮಿಗೆ 108 ವೀಳ್ಯದೆಲೆಗಳಿಂದ ಎಲೆ ಪೂಜೆ ಮಾಡಿಸಬೇಕು. ಅವಕಾಶವಿರುವವರು ಶ್ರೀ ಗುರು ಚರಿತ್ರೆಯನ್ನು ಸಪ್ತಾಹ ಪಾರಾಯಣವಾಗಿ ಅಂದರೆ 7 ದಿನಗಳು ಅಥವಾ ತಿಂಗಳಿಗೊಮ್ಮೆಯಾದರೂ ಪಾರಾಯಣ ಮಾಡಿದರೆ ಬಹಳ ಒಳ್ಳೆಯದಾಗುತ್ತದೆ. ಈ ಪರಿಹಾರಗಳನ್ನು ವಿಶ್ವಾಸದಿಂದ ಪಾಲಿಸುತ್ತಾ ಧರ್ಮಬದ್ಧವಾಗಿ ಹೆಜ್ಜೆ ಇಟ್ಟರೆ ಪರಾಭವ ನಾಮ ಸಂವತ್ಸರವು ಧನು ರಾಶಿಯವರಿಗೆ ಅಖಂಡವಾದ ವಿಜಯಗಳನ್ನು ಪ್ರಸಾದಿಸುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.